ಒಂದೇ ಗ್ರಾಮದಲ್ಲಿ ಸತತ ಒಂದು ವಾರದಿಂದ ಹಸುಗಳ ಆಕಸ್ಮಿಕ ಸಾವು. ಗ್ರಾಮದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕುಟುಂಬಗಳ ಹಸುಗಳು ಸಾವನ್ನಪ್ಪುತ್ತಿರುವುದು ಹೈನುಗಾರಿಕೆ ರೈತ ಕುಟುಂಬಗಳ ನಿದ್ದೆಗೆಡಿಸಿದೆ. ಈ ಘಟನೆ ನಡೆದಿರುವುದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಕೆಂಚಗನಹಳ್ಳಿ ಗ್ರಾಮದಲ್ಲಿ. ಗ್ರಾಮದ ನಿವಾಸಿಗಳಾದ ಶಿವಣ್ಣ, ಪವಿತ್ರ ರವರ ಜಾನುವಾರುಗಳು ಇವತ್ತು ಮೃತಪಟ್ಟಿದ್ದು, ಕಾರಣ ಏನು ಎನ್ನುವುದು ತಿಳಿದು ಬಂದಿಲ್ಲ. ಕಳ್ಳಂಬೆಳ್ಳದಲ್ಲಿ ಇರುವ ಪಶು ಆಸ್ಪತ್ರೆ ವೈದ್ಯರು ಸರಿಯಾಗಿ ಸ್ಪಂದಿಸುತ್ತಿಲ್ಲ, ಕಚೇರಿಗೂ ಬರುವುದಿಲ್ಲ. ಯಾವಾಗ ಬೇಕಾದರೂ ಬರ್ತಾರೆ, ಯಾವಾಗ ಬೇಕಾದರೂ ಹೋಗ್ತಾರೆ. ಜಾನುವಾರುಗಳು ಸಾವನ್ನಪ್ಪುತ್ತಿರುವುದು ಯಾವ ಕಾರಣಕ್ಕಾಗಿ ತಿಳಿಸಿ ಎಂದು ಹೈನುಗಾರಿಕೆ ರೈತ ಕುಟುಂಬಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಿದರೆ ಸರಿಯಾದ ಉತ್ತರ ನೀಡದೆ, ಸರಿಯಾದ ರೀತಿ ಮಾಹಿತಿ ನೀಡದೆ ತೆರಳುತ್ತಿದ್ದಾರೆ ಎಂದು ಜಾನುವಾರು ಕಳೆದುಕೊಂಡ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಇದೇ ರೀತಿಯಾಗಿ ಗ್ರಾಮದಲ್ಲಿ ಸುಮಾರು 7 ರಿಂದ 8 ಹಸುಗಳು ಮೃತಪಟ್ಟಿದ್ದು, ಗ್ರಾಮದ ಜಯಣ್ಣ, ತವರಿ ನಾಯ್ಕ್, ಪಟೇಲ್, ಮಲ್ಲೇಶಪ್ಪ ಮತ್ತೆ ಹನುಮಂತರಾಜು ಇವರೆಲ್ಲರ ಹಸುಗಳು ಮೃತಪಟ್ಟಿದ್ದು, ಹಸು ಕಳೆದುಕೊಂಡ ಕುಟುಂಬಸ್ಥರು ಪರಿಹಾರಕ್ಕಾಗಿ ಮತ್ತು ಯಾಕೆ ಸಾವು ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಮೌನವಾಗಿದ್ದಾರೆ. ಕುಟುಂಬ ನಿರ್ವಹಣೆಗೆ ಇರುವಂತಹ ಹಸುಗಳನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುವ ಸ್ಥಿತಿ ಬಂದೊದಗಿದೆ. ಕೆಂಚಗನಹಳ್ಳಿ ಗ್ರಾಮ, ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್. ನಮ್ಮೂರಲ್ಲಿ ಇತ್ತೀಚೆಗೆ ಸುಮಾರು ಒಂದು 7-8 ದಿನದಿಂದ ಈಚೆಗೆ 8 ರಿಂದ 9 ಹಸು ಸತ್ತೋಗಿದೆ. ಪ್ರತಿಯೊಂದು ಹಸುನು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರು ಬಂದು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿ ಹೇಳೋದಿಷ್ಟೇ, ಏನಿಲ್ಲ ಕ್ಯಾಲ್ಸಿಯಂ ಕಮ್ಮಿ ಆಗೈತೆ ಅಂತಾರೆ, ಸುಮ್ನೆ ಹೋಗ್ತಾರೆ. ಮಾಮೂಲಿ ಹುಷಾರಿಲ್ಲ ಅಂತಂದೇಳಿ ಕರ್ಕೊಂಬಂದು ತೋರಿಸಿದಾಗ ಬಾಯಿ ಜರ ಆಗೈತೆ ಅಂತಾರೆ, ಇಂಜೆಕ್ಷನ್ ಮಾಡಿ ಹೋಗ್ತಾರೆ. ಅದ್ ಹೆಂಗೆ ಅಂದ್ರೆ ಸರ್ವರೋಗಕ್ಕೂ ಸರಾಯಿ ಮದ್ದು ಅಂತ ಇಟ್ಟದ್ದು ಒಂದು ಬಾಟ್ಲು ತರ್ತಾರೆ, ಅದ್ರೊಳಗೆ ಹಿಂಗ್ ಎಳ್ಕೊಂತಾರೆ, ಇಡ್ತಾರೆ, ಹೋಗ್ತಾರೆ, ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಕರೆಕ್ಟ್ ಆಗಿ ಇಂಥ ಕಾಯಿಲೆ ಹಿಂಗಾಗಿದೆ, ಹಿಂಗ್ ಮಾಡ್ಬೇಕು ಅಂತಂದೇಳಿ ಪ್ರತಿ ಯಾವ ಡಾಕ್ಟರ್ ಬಂದ್ರು ಕ್ಲೀನ್ ಆಗಿ ಹೇಳ್ತಿಲ್ಲ. ಇಲ್ಲಿ ನಮ್ ಕಳ್ಳಂಬೆಳ ಪಶು ವೈದ್ಯಕೀಯ ಆಸ್ಪತ್ರೆಗೆ ಹೋದ್ರೆ 11 ಗಂಟೆಗೆ 12 ಗಂಟೆಗೆ ಬರ್ತಾರೆ ಆಸ್ಪತ್ರೆಗೆ ಡಾಕ್ಟ್ರು. 1 ಗಂಟೆ 2 ಗಂಟೆ ಅನ್ನೋದ್ರೊಳಗೆ ಅಲ್ಲೇ ನಾವು ಹೋಗಿ ಕೇಳಿದ್ರೆ ಇಲ್ಲಪ್ಪ ಅಲ್ಲಿಗೆ ಹೋಗಿದಾರೆ ಇಲ್ಲಿಗೆ ಹೋಗಿದಾರೆ ಅಂತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಾಯ್ಕೊಂಡು ಕೂತ್ಕೊಂಡ್ರು ಆಸ್ಪತ್ರೆಗೆ ಡಾಕ್ಟರ್ ಇರಲ್ಲ. ಹಿಂಗಾದ್ರೆ ನಾವ್ ಏನ್ ಮಾಡ್ಬೇಕು? ಇವನ್ನೇ ನಂಬ್ಕೊಂಡು ಇವನ್ನೇ ನಾವು ನೆಚ್ಕೊಂಡು ಜೀವನ ಮಾಡ್ತಿರೋರು ನಾವು. ಹಿಂಗೆ ಡಾಕ್ಟರ್ಗಳು ಕರೆಕ್ಟ್ ಆಗಿ ಟೈಮಿಗೆ ಕರೆಕ್ಟ್ ಆಗಿ ಸ್ಪಂದಿಸ್ಲಿಲ್ಲ ಅಂದ್ರೆ ನಾವ್ ಎಲ್ಗ್ ಹೋಗಿ ಯಾರನ್ನ ಕೇಳ್ಬೇಕು, ಎಲ್ಲಿ ಹೋಗಿ ಬಿಡ್ಕೋಬೇಕು? ನಾವ್ ಅದೇ ಇವ್ ಸತ್ತಂಗೆ ನಾವು ಏನನ್ನ ಮಾಡ್ಕೊಂಡು ಇದು ಮಾಡ್ಕೋಬೇಕಾಗ್ತೈತಿ. ಇದರಿಂದ ನಮ್ಗೆ ಎಷ್ಟು ಇವಾಗ್ತಾ ಇದಾವೆ ಅಂದ್ರೆ, ನಮ್ಮ ಊರಲ್ಲಿ ಹೆಚ್ಚು ಕಮ್ಮಿ ಒಂದು 7-8 ಕುಟುಂಬಗಳು ಈ ಹಸು ಸತ್ತಾಗಿರೋದಕ್ಕೆ ಬೀದಿ ಬಂದಂಗ ಆಗೈತೆ. ಇವನ್ನೇ ನಂಬ್ಕೊಂಡು ಇವನ್ನೇ ನೆಚ್ಕೊಂಡು ಇದರಿಂದನೇ ಜೀವನ ಮಾಡ್ತಿದ್ರು. ಇವಾಗ ಈ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇವ್ರದೇ ತಗೊಳ್ರಿ, ಇವ್ರು ಹೆಚ್ಚು ಕಮ್ಮಿ 7 ರಿಂದ 7-8 ದಿನದಿಂದ ಅದ್ರ ಕಾಯಿಲೆ ಎಷ್ಟು ಟ್ರೀಟ್ಮೆಂಟ್ಗೆ ಅಂತಂದೇಳಿ ಹೆಚ್ಚು ಕಮ್ಮಿ ಒಂದು 7-8 ಸಾವಿರ ರೂಪಾಯಿ ಮ್ಯಾಲ್ ಖರ್ಚು ಮಾಡ್ಯಾರೆ. ಆದ್ರೂ ಹಸು ಇವತ್ತು ಅವ್ರ ಕೈಯಾಗಿಲ್ಲ. ಅವ್ರ ಪರಿಸ್ಥಿತಿ ಹೆಂಗೆ ಅಂದ್ರೆ, ಆ ಹಣ್ಣಂಗ್ ಹುಷಾರಿಲ್ಲ, ಆ ಹಣ್ಣಂಗ್ ಕಾಲಕ್ಕೆ ಮೊದ್ಲೇ ಗಾಯ ಆಗಿ ಅವಣ್ಣ ಓಡಾಡೋದೇ ಕಷ್ಟ. ಅಂತದ್ರಾಗೂನು 2-3 ಹುಲ್ ತಂದಾಕಿ ಮೇಯಿಸ್ಕೊಂಬಾರು. ಪಾಪ ಅವ್ರ ಹಣ್ಣಂಗೆ ಕಿಡ್ನಿ ಇನ್ಫೆಕ್ಷನ್ ಅಂತಂದೇಳಿ ಅದ್ ಬೇರೆ ಕಾಯಿಲೆ. ಆ ಹಣ್ಣಂಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ತಿಂಗಳಿಗೆ 2-3 ಸಾವಿರ ರೂಪಾಯಿ ಖರ್ಚು ಬೇಕು. ತಿರ್ಗಾ ಆಮ್ದ 2 ಮಕ್ಳು ಇದ್ದಾರೆ, 2 ಮಕ್ಳು ಓದೋ ಖರ್ಚು, ಅವ್ರ ಮನೆ ಸಂಸಾರ ಅದೆಲ್ಲ ನೋಡ್ಕೊಂಡ್ರೆ ಹಸುಯಿಂದನೇ ಅವ್ರಿಗೆ ಆದಾಯ. ಅದನ್ ಬಿಟ್ರೆ ಆದಾಯನೇ ಇಲ್ಲ ಸರ್. ಈ ತರ ಆಗಿದೆ. ಹಿಂಗಾದ್ರೆ ನಾವ್ ಏನ್ ಮಾಡ್ಬೇಕು, ಎತ್ ಮಾಡ್ಬೇಕು ಅಂತಂದೇಳಿ ಬಂದು ಇದಕ್ಕೆ ಪರಿಹಾರ ಏನು, ಯಾಕೆ ಸಾಯ್ತಾ ಇದಾವೆ ಅಂತಂದೇಳಿ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಬಂದು ಪರಿಹಾರ ಏನು ಅಂತ ತಿಳಿಸ್ಕೊಟ್ರೆ ನಮ್ಮ ಊರಲ್ಲಿ ಇರುವಂತ ಜಾನುವಾರುಗಳಿಗೆ ಅದೇನು ಇದು ಕಾಯಿಲೆ ಎಂಬುದನ್ನ ಕಂಡಿಡ್ದು ಅಚ್ಚುಕಟ್ಟಾಗಿ ಒಂದು ಮದ್ದು ಹಾಕಿದ್ರೆ ಎಷ್ಟೋ ಅನುಕೂಲ ಆದಂಗ ಆಗುತ್ತೆ ನಮ್ಗೆ.